ನಮ್ಮ ಬಂಡೀಪುರಕ್ಕೆ ಎದುರಾಯಿತು ಕಂಟಕ. ರಾತ್ರಿ ವಾಹನ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಸರ್ಕಾರ. ಕೇರಳ ಲಾಬಿಗೆ ಮಣಿಯುತ್ತಾ ಕಾಂಗ್ರೆಸ್. ಕಾಂಗ್ರೆಸ್ನಿಂದ ನಿಲ್ಲದ ಮುಸ್ಲಿಮರ ಓಲೈಕೆ. ಉಪಚುನಾವಣೆ ಹೊತ್ತಲ್ಲೇ ಗುತ್ತಿಗೆ ಮೀಸಲಾತಿ ಸದ್ದು. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಟು ಟೀಕೆ. ಹಾಯಾಗಿದ್ದ ಸಚಿವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಶಾಕ್. 15 ಮಂತ್ರಿಗಳಿಗೆ ಸಿಗುತ್ತಂತೆ ಕೋಕ್. ವರಿಷ್ಠರ ಸೂಚನೆಗೆ ಸಿಎಂ ಡಿಸಿಎಂ ಶಾಕ್. ಮುಡಾ ಸೈಟ್ ಪಡೆದವರ ಮತ್ತೊಂದು ಲಿಸ್ಟ್ ಔಟ್. ಪಟ್ಟಿಯಲ್ಲಿ ಸಿಎಂ ಪತ್ನಿ ಪಾರ್ವತಿ ಹೆಸರು. ರಿಪಬ್ಲಿಕ್ ಕನ್ನಡ ಬಳಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. People to claim farmers' lands in the name of Waqf. Where is Rahul Gandhi when it comes to Karnataka's farmers? ಕರ್ನಾಟಕದಲ್ಲಿ ರೈತರಿಗೆ ವಕ್ಫ್ನಿಂದ ಅನ್ಯಾಯ. ಆದರೂ ರಾಹುಲ್ ಗಾಂಧಿ ಮೌನ ಯಾಕಯ್ಯ? ರಿಪಬ್ಲಿಕ್ ಎಕನಾಮಿಕ್ ಸಮಿಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಗುಡುಗು. ಮುಸ್ಲಿಂ ಆಗ್ತಾ ಇದ್ರಂತೆ ಅಂಬೇಡ್ಕರ್. ಪೀರ್ ಸಾಬ್ ಆಗ್ತಾ ಇದ್ರು ಪರಮೇಶ್ವರ್. ಹುಮ್ಮಸ್ಸಲ್ಲಿ ಎಡವಟ್ಟು ಮಾಡಿ ಕ್ಷಮೆ ಕೇಳಿದ ಅಜ್ಜಂ ಪೀರ್ ಖಾದ್ರಿ. ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಭರ್ಜರಿ ರೇಡ್. ಕಿಟಕಿಯಿಂದ ಹಾರಿ ಬಂದು ಗರಿ ಗರಿ ನೋಟು. ಕಾಂಗ್ರೆಸ್ ಶಾಸಕನ ಆಪ್ತನಿಗೆ ಲೋಕ ಶಾಕು. ಉತ್ತರ ಪ್ರದೇಶದಲ್ಲಿ ಗಾಂಜಾ ಚಾಕ್ಲೇಟ್ ಫ್ಯಾಕ್ಟರಿ ಅಂತೆ. ಬೆಂಗಳೂರಿನ ಯುವ ಜನರೇ ಇವರ ಟಾರ್ಗೆಟ್ ಅಂತೆ. 6 ಮಂದಿ ಅಂತಾರಾಜ್ಯ ಪೆಡ್ಲರ್ಗಳಿಗೆ ಎಡೆಮುರಿ ಕಟ್ಟಿದ ಪೊಲೀಸ್. ರಾಜ್ಯದಲ್ಲಿ ಚುರುಕಾದ ಮಿನಿ ಸಮರ. 3 ಕ್ಷೇತ್ರಗಳಲ್ಲಿ ಮಸ್ಟರಿಂಗ್ ಕಾರ್ಯ. ಚನ್ನಪಟ್ಟಣದಲ್ಲಿ ನಡು ರಸ್ತೆಯಲ್ಲಿ ಸಿಬ್ಬಂದಿ ಪರದಾಟ. ಜೈಲಿಂದ ರಿಲೀಸ್ ಆದರೂ ಬುದ್ಧಿ ಕಲಿತಿಲ್ಲ ದಾಸ. ಪವಿತ್ರ ರಿಲೀಸ್ಗಾಗಿ ಕಾಟೇರನ ಹಠ. ಹೆಂಡತಿ ಇದ್ರೂ ಪೊರ್ಕಿಗೆ ಗೆಳತಿಯದ್ದೇ ಚಿಂತೆ. ನಮಸ್ಕಾರ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ. ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.